ಆಯಿತು, ಮತ್ತು ನಿಮ್ಮ ಅಣ್ಣನ ಜಾಗ ನೀವು ತೊಗೊಳ್ಬೇಕಲ್ಲಪ್ಪ ಅಂತಂದ್ರೆ ನಮಗೇನು ರಾಜಕೀಯ ಗಂಧನೂ ಗೊತ್ತಿಲ್ಲ ಗೀತಾಳೆ. ಅವರು ಮಣಿ ತಕ ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಬಂದು ರಾಜಕೀಯವಾಗಿ ನಮಗೆ ಆಶೀರ್ವಾದ ಮಾಡಿದರು. ನಾನು ಅದಕ್ಕೆ ಹೇಳಿದೆ ಕೊಟ್ರೆ ಶೆಟ್ಟಿ ಅವರಿಗೆ, ಮೊದಲೇ ಸಕ್ಕರೆ ಕಾರ್ಖಾನೆ ರಾಯಬಾಗ್ ಸಕ್ಕರೆ ಕಾರ್ಖಾನೆ ಲೈಸೆನ್ಸ್ ಕೊಡಿಸಿದ್ರು ಅವರು ಶಂಕರಣ್ಣವ್ರು ಸಾಹೇಬ್ರ. ಆಗಿನ ದಿವಂಗತ ವಸಂತರಾವ್ ಪಾಟೀಲ್ರ ಮುಖಂಡತ್ವದಲ್ಲಿ ಕಾರ್ಖಾನೆ ಪ್ರಾರಂಭ ಆಯಿತು, ಇನ್ನೂ ಪ್ರಾರಂಭ ಆಗಲಿಲ್ಲ. ಅದೇ ಕಾಲದಲ್ಲಿ ಚಿಕ್ಕೋಡಿಯಲ್ಲಿ ದಿವಂಗತ ಚಿದಾನಂದ ಕೋರೆ ಅವರ ಮುಖಂಡದಲ್ಲಿ ಒಂದು ಕಾರ್ಖಾನೆ ಲೈಸೆನ್ಸು ತೊಗೊಂಡ್ರೆ ಕೊಟ್ರಿ ಶೆಟ್ಟಿಯವರು ಅವರು ಇಬ್ಬರು ಸಹಾಯ ಮಾಡಿದ್ರು. ಆದ್ರೆ ಬರೀ ಸೈಟ್ ಮ್ಯಾಗ ಜಗಳ ಶುರು ಆಯಿತು. ಆ ಫ್ಯಾಕ್ಟ್ರಿ ಎಲ್ಲಿ ಮಾಡೋದು, ಆ ಫ್ಯಾಕ್ಟ್ರಿ ಎಲ್ಲಿ ಮಾಡೋದ್ರೊಳಗೆ ಡಿಫರೆನ್ಸ್ ಆಫ್ ಒಪಿನಿಯನು ಇವ್ರದ್ದು ಮತ್ತು ಚಿದಾನಂದ ಕೋರೆ ಅವ್ರದ್ದು ಬಂದ ಮೇಲೆ ಬಹುತೇಕ ಕಾಂಗ್ರೆಸ್ ಪಾರ್ಟಿಗೆ ದೂರ ಆದ್ರೆ ಅವ್ರು. ಆದ್ರೆ ಅವ್ರು ದಿವಂಗತರಾದ್ಮ್ಯಾಗ ನಾನು 80ರಲ್ಲಿ ನಾನು ಕರ್ಕೊಂಡು ಬಂದು ರಾಜಕೀಯದಲ್ಲಿ ಮಾಡಿ, ಆಮೇಲೆ 84-85ರಲ್ಲಿ ನಾನು ಕೇಲಿ ಸೊಸೈಟಿ ಚುನಾವಣೆ ಗೆದ್ದು ಚೇರ್ಮನ್ ಆದಮೇಲೆ ಅವ್ರ ಕಡೆ ಹೋದಾಗ, ಇಲ್ಲಪ್ಪ ನಿನ್ನ MLA ನಿಲ್ಬೇಕಂದ್ರೆ ನಾನು ಹೇಳಿದೆ, ನನಗೆ ರಾಜಕೀಯನ ಗಂಡನೂ ಗೊತ್ತಿಲ್ಲ, ನೀವು MLA ನಿಲ್ಲಂದ್ರೆ ಹೆಂಗೆ ಸಾಧ್ಯ ಅದ. ಪ್ರಕಾಶ್ ಹುಕ್ಕೇರಿನ ಜೊತೆಗೆ ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ ನಾವು ಟಿಕೆಟ್ ಕೇಳಲಾಗಿದ್ವಿ ಇಬ್ಬರು. ಅವರ ಕರೆದು ನೀ ಸದಲ್ಗಾಕ್ ನಿಲ್ಬೇಕಂತ ಹೇಳಿದ್ರು. ನನಗೆ ಸದಲ್ಗಾ ಭಾಗೂ ಗೊತ್ತಿಲ್ಲಾಗಿತ್ತು, ಆದರೆ ಸದಲ್ಗಾಕ್ ನನಗೆ ನಿಲ್ಲಿಸಿದ್ರು. ಅದು ಮೊದಲನೇ ರಾಜಕೀಯ ಹೆಜ್ಜೆ. ನನಗೆ ಆಶೀರ್ವಾದ ಮಾಡಿ ಸೋಲು ಗೆಲುವು ಇರೋದು ಇಲೆಕ್ಷನ್ ನಿಲ್ಲೇಬೇಕು. ಆದ್ರೆ ಆ ಎಲೆಕ್ಷನ್ದೊಳಗೆ ರಾಮಕೃಷ್ಣ ಹೆಗಡೆಯವ್ರ ಗಾಳಿಯೊಳಗೆ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ಆರಿಸಿ ಬಂದರು. VS ಕೌಜಲ್ಗಿ ಅವರೊಬ್ಬರು, ವೀರಕುಮಾರ್ ಪಾಟೀಲ್ರ ನಿಪ್ಪಾನಿಂದ. ನಾವೆಲ್ಲರೂ ಬಿದ್ದೊಳಗೆ ಬಿದ್ದ ಮ್ಯಾಗ ಬಂದಾಗ ನಾವು ರಿಸಲ್ಟ್ ಆದ್ಮ್ಯಾಗ ಶಂಕರಣ್ಣವ್ರ ಮನೆಗೆ ಬಂದು, ಇಲ್ಲ ಇವೇನು ಹೇಳೋದ ಬೀಳೋದ ನಡೆಯೋದ, ನೀ ಕಾಳಜಿ ಮಾಡಬೇಡ, ಮುಂದುವರಿನು ಅಂಥೇಳಿ ಅವ್ರು ಯಾವಾಗಲೂ ಆಶೀರ್ವಾದ ಮಾಡ್ಕೊತು. ಮುಂದೆ ಪ್ರಕಾಶ್ ಹುಕ್ಕೇರಿಗೆ MLC ಸೀಟ್ ಕೊಡಿಸಿರು. ಬಿಡಿ ಬೆಳಗಾವಿ ಜಿಲ್ಲಾ ಪಂಚಾಯತಿ ಮತ್ತು ಪೌರಾಡಳಿತದ ವತಿಯಿಂದ ಅವರು MLC ಆದರು. ಅದರ ನಂತರ ಅವರು ಎಷ್ಟು ಪವರ್ಫುಲ್ ಇದ್ರಿಂದ ಕಾಂಗ್ರೆಸ್ದಾಗ ಹೇಳೋದಂದ್ರೆ ಸ್ವತಃ ನಾವೆಲ್ಲ ನೋಡಿದ್ದೇವೆ. ಈಗೆಲ್ಲ ಕಾಂಗ್ರೆಸ್ ಟಿಕೆಟ್ ಅಥವಾ BJP ಟಿಕೆಟ್ ಕೊಡಬೇಕಾದ್ರೆ B ಫಾರ್ಮ್ ಬರ್ತಿದ್ದು, ಇವತ್ತು ಬರ್ತಾ ಇದ್ದಾವೆ. ಇಡೀ ಬೆಳಗಾವಿ ಜಿಲ್ಲಾ ಅಥವಾ ಉತ್ತರ ಕರ್ನಾಟಕದ B ಫಾರ್ಮ್ ಶಂಕರಣ್ಣನ ಕಡೆ ಎಲ್ಲ ಕೋರವರು ಖಾಲಿ ಇವರೇ ಹೆಸರು ಬರೋದು. ಅದ್ರ ಮ್ಯಾಗ ಯಾರಿಗೆ ಟಿಕೆಟ್ ಕೊಡೋದು. ಕಾಂಗ್ರೆಸ್ದೊಳಗೆ ಟಿಕೆಟ್ ಸಿಕ್ಕರೆ ಅವ MLA ಆಗ್ತಿದ್ದ ಆ ಕಾಲದಾಗ. ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರ ಪ್ರಸ್ತ ಅಷ್ಟಿತ್ತು. ಅಂಥ ಕಾಲದೊಳಗೆ ಅವರು ಎಷ್ಟು ಪವರ್ಫುಲ್ ಇದ್ರೆ ಮಹಾರಾಷ್ಟ್ರ ಇನ್ಚಾರ್ಜ್ ಇದ್ದರು. ಮಹಾರಾಷ್ಟ್ರ ಜನ ಎಷ್ಟು ಬೆಳಿಗ್ಗೆ ಹೇಳಿದ್ರಲ್ಲ, ಶರದ್ ಪವಾರ್ ಹಿಡ್ಕೊಂಡು ಎಲ್ಲರೂ ಅವ್ರ ಭೇಟಿಗೆನೆಲ್ಲ ನಾವು ಸ್ವತಃ ಕಣ್ಣಲ್ಲೇ ನೋಡಿದ್ದೀವಿ. ಈಗೇನು ಕರ್ನಾಟಕದ ಕಾಂಗ್ರೆಸ್ ಮುಖಂಡರು ಎಷ್ಟಿದಾರಲ್ಲ, ಅವರೆಲ್ಲ 2-3 ತಾಸನೆಲ್ಲ ಅವ್ರಿಗೆ ಭೇಟಿಯಾಗಕ್ಕೆ. ಆದರೆ ಅವ್ರು ಎಂದೂ ಸಿಟ್ಟಿಗೆ ಯಾರಿಗೂ ಬರಲಿಲ್ಲ. ಎಂದೂ ನಾವು ಅನ್ಕ ಶಂಕರಾನಂದ ಸಾಹೇಬ್ರು ಸಿಟ್ಟಿಗೆ ಬಂದದ್ದು ನೋಡಲಿಲ್ಲ. ಅವ್ರು ಎಷ್ಟು ಪವರ್ಫುಲ್ ಇದ್ರಂದ್ರೆ ಏರ್ಪೋರ್ಟ್ ಮ್ಯಾಗ ಅವ್ರು ನಾಳೆ ಬರೋರ್ದಾರಂದ್ರೆ ಸುಮಾರು ಇಲ್ಲಂದ್ರೆ ಆ ಕಾಲದ 50 ಕಾರ್ ಇರೋ ಅಲ್ಲಿ ಎಲ್ಲರಿಗೂ ಭೇಟಿ ಆಗ್ತಿರೋ ಬಿಡ್ತಾರೋ ಗೊತ್ತಿಲ್ಲ. ಶಂಕರಾನಂದ ಸಾಹೇಬ್ರು ವಿಮಾನದಿಂದ ಇಳಿದ್ರಲ್ಲ, ನನ್ನ ಕಡೆ ನೋಡಿದ್ರಲ್ಲ, ಇದ ಖುಷಿ. ಅಂದ್ರೆ ನೋಡಿ, ನಮ್ಮನ್ನು ಮಾತಾಡಿಸೋದು ದಂಡಿಗಿರಲಿ, ವಿಮಾನದಾಗ ಇಳಿದ ಪೆಟ್ಟಿಗೆ ಶಂಕರಾನಂದನ ಮ್ಯಾಗ ಕಣ್ಣು ಹಾಸಿರಲ್ಲ. ಹಿಂಗೆ ಭಾಳಷ್ಟು ಕಾರ್ಯಕರ್ತರ ಖುಷಿಲಿ ಅವ್ರ ಮ್ಯಾಗ ಅಭಿಮಾನ ಇಟ್ಕೊಂಡು ನಾವೆಲ್ಲ ಇದ್ದ ಜನ. ಅವರು ಪಕ್ಕಾ ಕಾಂಗ್ರೆಸ್ ಇದ್ರೂ ಬೆಳಗಾವಿ ಜಿಲ್ಲೆಯಲ್ಲಿ ಎಂದೂ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ತೊಂದರೆ ಕೊಡಲಿಲ್ಲ. ನೋಡಿ, ಒಂದು ಗುಣ, ಅವ್ರು ಬೇಕಾದ ತೊಂದರೆ ಕೊಡ್ಬೋದಾಗಿತ್ತು ವಿರೋಧ ಪಕ್ಷದವ್ರಿಗೆ. ಅವ್ರಿಗೆ ಕೆಟ್ಟ ಮಾಡಿದವರು, ಅವ್ರಿಗೆ ಕಲ್ಲು ಹೋಗಿಸ್ಕೊಂಡ್ರು. ಅವ್ರ ಕಾರಿನ ಕಲ್ಲಿನೂ ಹೋಗಿದ್ರು ಅವ್ರು. ಖರೆ ಅವ್ರು ಎಂದೂ ಯಾರಿಗೆ ತೊಂದರೆ ಕೊಡಲಿಲ್ಲ, ಎಂದೂ ಇಲ್ಲ. ಎಲ್ಲರನ್ನೂ ಹಂಗೆ ಮಾತಾಡಿಸ್ತಾ ಇದ್ರು. ಅಷ್ಟೇ ಅಭಿಮಾನದಿಂದ ಅವ್ರನ್ನ ಕರೆದು ಮಾತಾಡಿಸ್ತಾ ಇದ್ರು. ನನಗಿವತ್ತು ನೆನಪದ, ಉಮೇಶ್ ಕತ್ತಿಯವರ ಮಗ್ಗ ಆಪ್ರೇಷನ್ ಮಾಡಬೇಕಾಗಿತ್ತು. ಅದು ನಮ್ಮ ದೇಶದೊಳಗೆ ಆಗೋಲಾಗ್ತೈತೆ. ಇವ್ರ ಹೆಲ್ತ್ ಮಿನಿಸ್ಟರ್ ಉಮೇಶ್ ಕತ್ತಿ, BJP ಇತರದ್ದು ಜನತಾದಳ MLA.
ಅವ್ರಿಗೆ ಅಮೇರಿಕಕ್ಕೆ ಒಯ್ಬೇಕಾಗಿತ್ತು. ಅದಕ್ಕೆ ಹೆಲ್ತ್ ಮಿನಿಸ್ಟರ್ ಪರವಾನಗಿ ಬೇಕಾಗ್ತಿತ್ತು, ಕೇಂದ್ರದ ಹೆಲ್ತ್ ಮಿನಿಸ್ಟರ್ ಶಂಕರ್ ಅವರು. ನಾನು ಮತ್ತು ಉಮೇಶ್ ಕತ್ತಿ ಹೋದಾಗ ಇಲ್ಲ ನಿನ್ನ ಮಗ ಮತ್ತು ಟ್ರೀಟ್ಮೆಂಟ್ ಕೊಡೋದಾದ್ರೆ ಕೊಡೋಣ ಅಂತೇಳಿ 24 ತಾಸಿನಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟ ಹುಡುಗನ ಅಮೇರಿಕಕ್ಕೆ ಕಳಿಸಿ ಆಪ್ರೇಷನ್ ಮಾಡಿಸಿದ್ರು. ನೋಡಿ, ಸಹಾಯ ಮಾಡೋದು ಒಂದೇ ಅವ್ರಿಗೆಲ್ಲರಿಗೂ ಪಕ್ಷಾತೀತವಾಗಿ ಯಾವ ಜಾತಿ ಪಂಥ ಎಂದು ನೋಡಲಿಲ್ಲ ಅವ್ರು, ಯಾವ ಜಾತಿಯವ್ರು ನೋಡಲಿಲ್ಲ ಅವರು, ಯಾರು ಪಂಥ ನೋಡಲಿಲ್ಲ, ಅಂಥ ವ್ಯಕ್ತಿತ್ವ ಅವ್ರು. ಅದಕ್ಕೆ ಹೇಳಿದಿಲ್ಲ, ಸುಮಾರು ಈ ಭಾಗದೊಳಗೆ ಸಕ್ರೆ ಕಾರ್ಖಾನೆ ಆಗಲಿಕ್ಕೆ ಭಾಳಷ್ಟು ಸಕ್ರೆ ಕಾರ್ಖಾನೆ ನಿಪ್ಪಾಣಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ರಾಯಬಾಗ್ ಇರ್ಬೋದು, ಇವೆಲ್ಲ ಕಾರ್ಖಾನೆ ಸಕ್ರೆ ಕಾರ್ಖಾನೆ ಆಗಲಿಕ್ಕೆ ಮುಖ್ಯ ಕಾರಣೀಭೂತ ಅವರು. ಅದ್ರ ಜೊತೆಗೆ ನಮ್ಮಂಥವ್ರನ್ನ ಯುವಕರನ್ನ ಚಪ್ಪಡಿಸಿ ನನ್ನನ್ನು ಪ್ರಕಾಶ್ ಹುಕ್ಕೇರಿ ಅನ್ನೋ ವೀರ್ ಕುಮಾರ್ ಪಾಲ್ಡ್ರ್ ಇರ್ಬೋದು, ನಮ್ಮನ್ನೆಲ್ಲ ರಾಜಕೀಯವಾಗಿ ತಂದು ನಮಗೆ ಯಾವಾಗಲೂ ಆಶೀರ್ವಾದ ಮಾಡಿದವರು ಅವ್ರ ವ್ಯಕ್ತಿತ್ವ. ಈಗ ಜಿಲ್ಲಾ ಮಂತ್ರಿಗಳು ಬರ್ತಾ ಇದ್ದಾರೆ, ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ತಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ದಯವಿಟ್ಟು ಭಾಳ ಜನ ಭಾಳ ದಿವಸ ಅದಕ್ಕೆ ಈ ಕಾರ್ಯಕ್ರಮ ಇನ್ನೂ ಆಗಬೇಕು. ಅವ್ರ ಪುತ್ಥಳಿ ಆಗ್ತಾ ಇರೋದು ನಮ್ಗೆ ಭಾಳ ಖುಷಿ ತಂದದ. ಯಾಕಂದ್ರೆ ಯಾವ ಗಿಡದ ತೆಳಗ ಎಲ್ಲ ನಾವು ಮುಖಂಡರು ನಿಲ್ತಿದ್ದೆವು ಅವ್ರಿಗೆ ಕಾಯಲಿಕ್ಕೆ, ಅವ್ರು ನೋಡಲಿಕ್ಕೆ. ಆ ಜಾಗದಲ್ಲಾಗ ಅದು ಎದುರಿಗೆ ಅವ್ರ ಪುತ್ಥಳಿ ಆಗೋದಂದ್ರೆ ನಮ್ಗೆ ದಿನ ಅವ್ರದ ನೋಡಲಿಕ್ಕೆ ನಮಗೊಂದು ಅಂದರೆ ಶಂಕರಣ್ಣ ಸಾಹೇಬ್ರ ಜೀವಂತ ಪುತ್ಥಳಿ ನಮ್ಗೆ ನೋಡಲಿಕ್ಕೆ ಇವತ್ತು ಇಲ್ಲಿ ಮಾಡ್ತಾ ಇರೋದು ನಮ್ಗೆ ಖುಷಿಯಾಗಿದೆ. ಅವ್ರ ಕುಟುಂಬದಲ್ಲಿ ನಾನು ಭಾಳ ನನ್ನ ವೈಯಕ್ತಿಕ ಅವರಿಗೆ ಅಭಿನಂದನೆ ಹೇಳಿ ಭಾಳಷ್ಟು ನಂಗೆ ಮಾತು ಹೇಳಿದೆ, ಮಾತಾಡಬೇಕಾಗಿತ್ತು. ಟೈಮ್ ಇನ್ನೂ ಭಾಳ ಜನ ಮಾತಾಡೋರಿದ್ದಾರೋ. ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ಬೆಳಗಾವದಿಂದ ಇಲ್ಲಿ ಬಹುತೇಕ ಅವ್ರು ಬೆಳಗಾವಿಗೆ ಭಾಳಷ್ಟು ಜನ ಪಾಪ. ಆದರೆ ದಿಲ್ಲಿಯೊಳಗೆ ನಾನು ನೋಡಿದ್ದೇನೆ ನಾನು ಅವ್ರ ಜೊತೆಗೆ MP ಆದಮೇಲೆ 8 ಗಂಟೆಗೆ ಬೆಳಿಗ್ಗೆ ನಾವು ಎದ್ದು ಅವ್ರ ಮನೆಗೆ ಅವ್ರ ಮನೆಗೆ ಹೋದ್ರೆ ಎಲ್ಲ VIP ಗಳು ವಶೀಲ್ ನಮ್ಗೆ, ಸಾಹೇಬ್ನ ಭೇಟ ಇಲ್ಲದ್ಯಾವ, ಸಾಹೇಬ್ರಿಗೆ ಭೇಟಿ ಮಾಡಕ್ಕೆ ಕೊಡ್ರಿ ನಮಗಂತ ಹೇಳಿ. ಅಂದ್ರೆ ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಬಂದಿತ್ತಂದ್ರೆ ಎಂಥ ಮಹಾರಾಷ್ಟ್ರ, ಎಂಥದ್ದು ಶಂಕರ್ರಾವ್ ಚೌಹಾಣ್ ಅವರು, ಎಂತೆಂಥ ದೊಡ್ಡ ವ್ಯಕ್ತಿಗಳು, ಧರ್ಮಸಿಂಗ, ಖಾರ್ಗೆ, ಇವರೆಲ್ಲರೂ ಶಂಕರಣ್ಣ ಸಾಹೇಬ್ರ ಮಂಜಾರು ಭೇಟಿ ಮಾಡಿಸ್ರಿ ಕೋರೆ ಅವ್ರನ್ನ ಅವ್ರು. ನಮ್ಮ ಆ ಕಾಲ ಇತ್ತು. ಆ ಕಾಲದಲ್ಲಿ ಅಂಥ ವ್ಯಕ್ತಿತ್ವ ಹೊಂದಿದ್ದವರು, ಮುಖಂಡತ್ವ ಹೊಂದಿದ್ರು. ಇಡೀ ಬರೀ ಮಹಾರಾಷ್ಟ್ರ ಕರ್ನಾಟಕ ಅಷ್ಟಲ್ಲ, ಹರಿಯಾಣದಿಂದ ಬಹುತೇಕ ಹರಿಯಾಣ ಬಂದಾರ ನನ್ನ ಮಿತ್ರ. ಇವತ್ತು ಹರಿಯಾಣ ಮುಖ್ಯಮಂತ್ರಿ ಯಾರು ಮಾಡೋದು ಶಂಕರಣ್ಣ ಡಿಸಿಷನ್ ಮಾಡೋರು. ನಮ್ಮ ದೇಶದೊಳಗೆ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕನ್ನೋ ಇದು ಶಂಕರಣ್ಣ ಕೈಯಾಗ ಅಷ್ಟು ಪವರ್ಫುಲ್. ಹೇಳಲ್ಲ, B.Pharm ಖಾಲಿ B.Pharm ತಂದಿದ್ರು. ಬೆಳಗಾವಿ ಜಿಲ್ಲಾದ B.Pharmನ ಭಾಳ ಸಲ ನೋಡಿದ್ದೀವಿ. ಇಲ್ಲಿ ಬಂದ ಮ್ಯಾಗ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಹೆಸರು ಬರೆದು ಅಲ್ಲಿ ಕೊಡೋದು ಅಂಥ ವ್ಯಕ್ತಿತ್ವ ಹೊಂದಿರುವ ಅವ್ರಿಗೆ ಇಲ್ಲಿ ಅವ್ರ ಹೆಸರಲ್ಲಿ ರೋಡ್ ಹೋದ್ಸಲ ಮಾಡಿದರು. ಭಾಳ ಉಚಿತವಾಗಿದೆ. ಇವತ್ತು ಅವ್ರದ್ದು ಸಂಪೂರ್ಣ ಅವ್ರದ್ದು ಪೂರ್ತಿ ಸ್ಥಾಪನಾ ಮಾಡೋದು ನಮಗೂ ಭಾಳ ಖುಷಿ ಅನ್ನೋದು. ನಾವೆಲ್ಲ ಅವ್ರ ಶಿಷ್ಯರು, ಅವ್ರ ಸೇವಾ ಮಾಡಲಿಕ್ಕೆ ನನಗೂ ಒಂದು ಸ್ವಲ್ಪ ಆಳಿಗೆ ಸಿಕ್ತು. ಯಾಕಂದ್ರೆ ಅವ್ರಿಗೆ ಯಾವಾಗ ಹೆಲ್ತ್ ಸರಿ ಇಲ್ಲ ಇತ್ತು, ಅವ್ರನ್ನ ಯಾಕಂದ್ರೆ ಆಸ್ಪತ್ರೆ ಕಟ್ಟುವಳಿಕೆ ಅವ್ರಿಗೆ ನನಗೆ ಭಾಳ ಆಶೀರ್ವಾದ ಮಾಡಿದರು. ಆಳಿಗೆ ಭಾಳ ಪರದೇಶದಿಂದ ಇಕ್ವಿಪ್ಮೆಂಟ್ ತರಬೇಕಾದ್ರೆ ಹೆಲ್ತ್ ಮಿನಿಸ್ಟರ್ನ ಪರವಾನಗಿ ಬೇಕಾಗ್ತಿತ್ತು. ಅದೆಲ್ಲನೂ ಪರವಾನಗಿ ಕೊಟ್ಟು ಬೆಳಗಾವಿಯಾಗ ಒಂದು ಉತ್ತಮ ಆಸ್ಪತ್ರೆ ಆಗಬೇಕಂತ ಅವರು ಇಚ್ಛೆ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಆಗಿನ ಪ್ರಧಾನಮಂತ್ರಿಯವರು ನರಸಿಂಹರಾವ್ ಅವ್ರನ್ನ ಕರ್ಕೊಂಡು ಬಂದರು. ಅದನ್ನು ಫೌಂಡೇಶನ್ ಹಾಕಲಿಕ್ಕೆ ರಾಜೀವ್ ಗಾಂಧಿ ಅವ್ರನ್ನ ಕರ್ಕೊಂಡು ಬಂದಿದ್ದರು. ಅಂಥ ವ್ಯಕ್ತಿತ್ವ ನನಗೆ ಬಹಳ ಸಮೀಪ. ಮುನ್ನೆ ನಾನು ಪಾರ್ಟಿ ಬಿಡಬೇಕಾಯ್ತು, ಅದಕ್ಕೆ ಕಾರಣ ಬೇರೆ ಇರೋರು. ಅದಕ್ಕೆ ನನಗೆ ಆದ್ರೆ ಯಾವ ಪಾರ್ಟಿ ಇದ್ರೂ ಅವ್ರು ನನ್ನ ಗುರುಗಳ, ನಾನು ರಾಜಿ ಮುಖಂಡರ ಅವರಂತ ನಾನು ತಂಡವಾಗಿ ಹೇಳ್ತಾ ಇದ್ದೇನೆ. ಅವ್ರ ಸೇವೆ ಇನ್ನೂ ಹೆಚ್ಚಾಗಲಿ. ಒಂದೇ ಕೆಟ್ಟ ಅನಿಸ್ತೈತಿ, ಅವ್ರ ಮನೆಯೊಳಗೆ ಯಾರೇ ರಾಜಕೀಯವಾಗಿ ಮುಂದುವರಿಬೇಕಾಗಿತ್ತು. ದುರ್ದೈವ, ಓಂ ಪ್ರಕಾಶ್ ಅವರು ದಿವಂಗತ ಆದಮೇಲೆ ಯಾರೂ ಬರಲಿಲ್ಲ. ನಾನು ಕಳ್ಕಳಿ, ಯಾಕಂದ್ರೆ ಕಾಂಗ್ರೆಸ್ ಫ್ಯಾಮಿಲಿ ಅದು ಸತೀಶ್ ಅವರ. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ಅವ್ರ ಮನೆಯೊಳಗೆ ಏನರೇ ಒಂದು ಅಧಿಕಾರ ಕೊಡಬೇಕಂತ ನಮ್ಮೆಲ್ಲ ಅವರ ಶಿಷ್ಯರ ಹೊತ್ತಿನ ನಿಮ್ಗೆ ಕೇಳ್ಕೊಂಡು ನಾನು ಈಗ ಘಾಟಿಗೆ ಸಾಹೇಬ್ರು ಬಂದರು, ಪಟ್ಟ ಶಿಷ್ಯರು, ಇವರೆಲ್ಲ ನಮ್ಮ ಶಿಷ್ಯರು ಅವ್ರು. ಅದಕ್ಕೆ ಅವರಿಗೆ ಇನ್ನೂ ನಮಗೆ ಯಾವಾಗಲೂ ಆಶೀರ್ವಾದ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಮಾನ್ಯ ಶ್ರೀ ಬಿ ಶಂಕರಾನಂದ್ ಅವರ ದಿಗ್ಗಜ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ತೆರೆದಿಟ್ಟರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. ಎಲ್ಲರ ಪರವಾಗಿ ಮಾನ್ಯರಿಗೆ ಧನ್ಯವಾದಗಳು. ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮಕ್ಕೆ ಬಂದಾರ. ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಮಾನ್ಯ ಶ್ರೀ ಶಶಿಕಾಂತ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ. ಮಾನ್ಯ